ಸಾರಿಗೆ ಒಗ್ಗರಣೆ ಹಾಕುತ್ತಾ ನಾದವಿರದ ಬದುಕೆ ಉನ್ಮಾದ ತೋರಬೇಡ, ಬಿಡುವಿರದ ದುಡಿತದಲ್ಲಿ ಆಳಾಗಿ ದುಡಿಯಬೇಡ ಎಂಬ ಭಾವಗೀತೆ ಹಾಡಿಕೊಳ್ಳುತ್ತಿದ್ದಳು ಪದ್ಮಾ. ಮನೆಯ ಗೇಟಿನ ಬಳಿ ಬಂದ ನಾರಾಯಣ್ ಹಾಗೆ ಹಾಡು ಕೇಳುತ್ತಾ ಒಂದು ಕ್ಷಣ ನಿಂತು, ಎಷ್ಟೊಂದು ಅರ್ಥವತ್ತಾಗಿದೆ, ಇಷ್ಟು ದಿನ ನಾನು ಕೂಡ ಸುಮ್ಮನೆ ದುಡಿಯುತ್ತಲೇ ಕಾಲ ಕಳೆದೆ ಎಂದುಕೊಳ್ಳುತ್ತಾ ಗೇಟ್ ತೆಗೆದ ಶಬ್ದಕ್ಕೆ ಕಿಟಕಿಯಿಂದ ನೋಡಿದ ಪದ್ಮಾ, ಅರೆ ಇದೇನಿದು, ಇವರು ಇಷ್ಟು ಬೇಗನೆ ಬಂದ್ರಲ್ಲ ಅನ್ನೋ ಭಾವದಿ ಬಾಗಿಲು ತೆರೆದಳು. ಒಳ ಬಂದ ಗಂಡನಿಗೆ ನಗುಮುಖದಿಂದ ನೀರು ಕೊಟ್ಟಳು. ಫ್ಯಾಕ್ಟರಿಲಿ ಕೆಲಸ ಜಾಸ್ತಿ ಇರಲಿಲ್ವಾ, ಬೇಗ ಬಂದಿದ್ದೀರಿ, ಕೈಕಾಲು ತೊಳ್ಕೊಳ್ಳಿ, ಅಡಿಗೆ ಆಗಿದೆ, ಊಟ ಮಾಡೋಣ ಎಂದಳು ಪದ್ಮಾ. ಇನ್ನೆಲ್ಲಿ ಫ್ಯಾಕ್ಟರಿ ಕೆಲಸ, ಎಲ್ಲ ಮುಗೀತು ಎಂದು ಬೇಸರದಲ್ಲಿ ಹೇಳಿದ ನಾರಾಯಣನ ಮನವರಿತವಳಂತೆ, ಮೊದಲು ಹೋಗಿ ಕೈಕಾಲು ತೊಳ್ಕೊಳ್ಳಿ, ಊಟ ಮಾಡಿ ಆಮೇಲೆ ಮಾತನಾಡೋಣ ಎಂದಳು. ಪರಿಸ್ಥಿತಿಯ ಸೂಕ್ಷ್ಮತೆಯ ಅರಿವಿದ್ದ ಪದ್ಮಾ. ನಾರಾಯಣ ಕೂಡ ಏನು ಮಾತನಾಡದೆ ಊಟಕ್ಕೆ ಕುಳಿತನಾದರೂ ಅವನ ಮುಖಭಾವನೆ ಓದಿದವಳಂತೆ ಪದ್ಮಾ ಮತ್ತೇನೂ ಕೆದಕದೆ ಊಟ ಬಡಿಸಿ ತಾನೂ ಊಟ ಮಾಡಿದಳು. ತಟ್ಟೆ ತೊಳೆದು ಬಂದು ಪತಿಯ ಬಳಿ ಕುಳಿತಳು. ಬಳಿ ಬಂದವಳ ಕೈ ಹಿಡಿದು ಒಂದು ಕ್ಷಣ ಸುಮ್ಮನಿದ್ದು ನಂತರ ಯಾವುದು ಆಗದೆಂಬ ಭಯವಿತ್ತೋ ಅದೇ ಆಗಿ ಹೋಯಿತು. ಇನ್ನು ನೀವು ಕೆಲಸಕ್ಕೆ ಬರಬೇಡಿ ಎಂದು ಹೇಳಿದರು ಫ್ಯಾಕ್ಟರಿ ಓನರ್. ನಾನೇನೋ ಇನ್ನೊಂದು 5 ವರ್ಷ ಕೆಲಸ ಮಾಡಿದರೆ ಅದರಲ್ಲಿ ಏನಾದರೂ ಉಳಿಸಿ ಮುಂದಿನ ನಮ್ಮ ನಿವೃತ್ತ ಜೀವನಕ್ಕಾಗುತ್ತೆ ಅಂದುಕೊಂಡೆ. ಅಷ್ಟರಲ್ಲಿ ಹೀಗೆ ಆಯಿತು ನೋಡು, ಬಹಳ ಬೇಸರದಲ್ಲಿ ಹೇಳಿದರು. ಬೇಜಾರು ಮಾಡ್ಕೋಬೇಡಿ, ಏನು ಮಾಡೋದು, ಹೀಗೆ ಅಂತ ದೇವರು ಬರ್ದಿರ್ತಾನೆ ಅಲ್ವಾ. ಏನು ಬರ್ದಿರ್ತಾನೋ, ಮೊದಲಿನಿಂದಲೂ ಹೀಗೆ ದುಡಿಯೋದೇ ಆಯಿತು, ಹೋಗಲಿ ಅದಕ್ಕೆ ತಕ್ಕ ಪ್ರತಿಫಲ ದೊರೀತಾ. ಈಗ ನೋಡು, ಇಷ್ಟು ವರ್ಷ ಒಂದೇ ಫ್ಯಾಕ್ಟ್ರಿಲಿ ಕೆಲಸ ಮಾಡಿ ಈಗ ಕೆಲಸ ಕಳ್ಕೊಂಡೆ, ಹೋಗಲಿ ಈಗ ಏನಾದರೂ ದುಡ್ಡು ಸಿಗುತ್ತಾ ಅಂದರೆ ಅದೆಲ್ಲ ಮಗಳ ಮದುವೆ ಟೈಮಲ್ಲಿ ಮಾಲೀಕರ ಹತ್ತಿರ ಮಾಡಿದ ಸಾಲಕ್ಕೆ ಸರಿ ಹೋಗುತ್ತದೆ. ಮುಂದೆ ಈಗ ಇನ್ನೆಲ್ಲಾದರೂ ಕೆಲಸ ಹುಡ್ಕೋಬೇಕು. ಅದು ವಯಸ್ಸಾಯಿತು ಅಂತ ಕೆಲಸ ಸರಿಯಾದದ್ದು ಸಿಗಲ್ಲ, ಸಿಕ್ಕರೂ ಸಂಬಳ ಕಡಿಮೆ. ಯಾಕೋ ತುಂಬ ಬೇಜಾರು ಪದ್ಮಾ. ನನ್ನ ಹಣೆ ಬರಹನೇ ಇಷ್ಟೇನೇನೋ, ನನಗೆ ಇಷ್ಟೇ ಪ್ರಾಪ್ತಿ, ನಿನ್ನೂ ಚೆನ್ನಾಗಿ ನೋಡ್ಕೊಳ್ಳಿಲ್ಲ. ಬಹಳ ಬೇಜಾರಲ್ಲಿದ್ದ ನಾರಾಯಣ. ಯಾಕೆ ಹಾಗಂತೀರ, ಇಷ್ಟು ವರ್ಷದ ನಮ್ಮ ದಾಂಪತ್ಯ ಜೀವನದಲ್ಲಿ ಸುಖವಾಗೇ ಇದ್ದೀವಲ್ಲ, ನಾನೆಂದೂ ಕೊರಗಿಲ್ಲ, ಇದ್ದಿದ್ದರಲ್ಲೇ ಸುಖವಾಗಿದ್ದೇವೆ, ಮುಂದೆ ಕೂಡ ಏನೂ ತೊಂದರೆ ಆಗಲ್ಲ ಬಿಡಿ. ಮಗನಿಗೆ ಕ್ಯಾಂಪಸ್ ಸೆಲೆಕ್ಷನ್ ಆಗಿದೆ, ಇಷ್ಟರಲ್ಲೇ ಕೆಲಸಕ್ಕೆ ಕರೆ ಬರುತ್ತೆ ಅಂದಿದ್ದ. ಸುಮ್ಮನೆ ಯೋಚಿಸಬೇಡಿ, ಇಷ್ಟು ವರ್ಷ ಮನೆಗೆ ಮನೆಯವರಿಗಾಗಿ ದುಡಿದಿದ್ದೀರಾ ಬಿಡಿ. ಹೇಗೋ ಇನ್ನೊಂದು 5 ವರ್ಷದಲ್ಲಿ ನಿವೃತ್ತಿ ಆಗಬೇಕಿತ್ತು, ವಾಲಂಟರಿ ರಿಟೈರ್ಮೆಂಟ್ ತಗೊಂಡೆ ಅಂದುಕೊಳ್ಳಿ. ಸಮಾಧಾನದ ಮಾತುಗಳು ಪದ್ಮಾಳಿಂದ. ಅದು ಹೇಗೆ ಹಾಗೆ ಅಂದ್ಕೊಳ್ಳಿ, ಬೇರೆಯವರಿಗೆ ವಾಲಂಟರಿ ತಗೊಂಡ್ರೆ ದುಡ್ಡಾದರೂ ಬರುತ್ತೆ, ನನ್ನಂಥ ಸಣ್ಣ ಟೂಲ್ ರೂಮ್ನಲ್ಲಿ ಕೆಲಸ ಮಾಡೋರಿಗೆ ಏನು ಸಿಕ್ಕಿದೆ ನೋಡು. ಯಾಕೆ ಹಾಗೆ ಬೇಜಾರಾಗ್ತೀರಾ, ನಮಗೇನು ಸಾಲ ಗೀಲ ಇಲ್ಲ, ಮಗಳ ಮದುವೆಯಾಗಿದೆ, ಮಗ ಇನ್ನೇನು ಕೆಲಸಕ್ಕೆ ಹೋಗ್ತಾನೆ, ಇರಲೊಂದು ಪುಟ್ಟ ಮನೆ ಇದೆ, ಮುಂದಿನ ಜೀವನ ಹೇಗೋ ನಡೆಯುತ್ತೆ ಬಿಡಿ. ನಡಿಬೇಕಲ್ವೇ, ಎಲ್ಲ ಎಷ್ಟು ರೇಟ್ ಇದೆ, ಮನೆ ಇದ್ರಾಯ್ತಾ, ಹೊಟ್ಟೆಪಾಡು ಹೇಗೆ, ಮಗನ್ನ ಕೇಳೋಕ್ಕಾಗತ್ತಾ. ಇನ್ನು ಅವನು ಕೆಲಸಕ್ಕೆ ಹೋಗಿ ದುಡಿದು ತಂದಾಗ ಅವನ ಮನಸ್ಸು ಹೇಗಿರುತ್ತೋ. ಪತಿಯ ಮಾತಿಗೆ ಅರ್ಧದಲ್ಲೇ, ನೀವು ಯಾವಾಗಲೂ ಹೀಗೆ ಬರೀ ನೆಗೆಟಿವ್ ಥಿಂಕ್ ಮಾಡ್ತೀರಾ, ಯಾಕೆ ನಮ್ಮ ಮಗ ಮನು ಒಳ್ಳೆಯವನಲ್ವಾ, ಇಷ್ಟು ವರ್ಷ ನೀವು ಮನೆಗಂತ ಮಾಡಿಲ್ವಾ, ಅವನು ಹಾಗೆ ನಮಗೂ ಚೂರು ಖರ್ಚು ಮಾಡ್ತಾನೆ ಬಿಡಿ. ನಾನಿಷ್ಟು ದಿನ ಯಾರನ್ನೂ ದುಡ್ಡು ಕೇಳಿಲ್ಲ, ಈಗ ಮಗನ್ನ ದುಡ್ಡು ಕೇಳೋದಾ, ಆಗಲ್ಲ. ಅಷ್ಟರಲ್ಲಿ ಮನು ಮನೆಗೆ ಬರಲು ನಾರಾಯಣ ಪದ್ಮರ ಮಾತು ನಿಂತಿತ್ತು. ಅಮ್ಮ, ಅಪ್ಪ, ನಿಮಗೊಂದು ಗುಡ್ ನ್ಯೂಸ್, ನಾನು ಕ್ಯಾಂಪಸ್ ಸೆಲೆಕ್ಷನ್ ಆಗಿ ಚೆನ್ನೈಗೆ ಕೆಲಸಕ್ಕೆ ಹೋಗಬೇಕಿತ್ತಲ್ಲ, ಆ ಕಂಪನಿಯವರು ಇಲ್ಲೇ ಬ್ರಾಂಚ್ ಇದೆ, ನಾಳೆಯಿಂದ ಇಲ್ಲೇ ಕೆಲಸಕ್ಕೆ ಬನ್ನಿ ಅಂದಿದ್ದಾರೆ. ಮೊದಲೇ ಹೇಳಿದ್ದಕ್ಕಿಂತ 5,000 ರೂಪಾಯಿ ಜಾಸ್ತಿ ಸಂಬಳ ಕೊಡ್ತಾರೆ. ಅದು ಇಲ್ಲೇ ಕೆಲಸ ಇರೋದ್ರಿಂದ ಹೆಚ್ಚಿಗೆ ಖರ್ಚು ಬರೋಲ್ಲ. ನಾಳೆಯಿಂದ ಕೆಲಸಕ್ಕೆ ಹೋಗ್ತೀನಿ ಎಂದಾಗ ದಂಪತಿಗಳಿಗೆ ಖುಷಿಯಾಯಿತು. ರಾತ್ರಿ ಮಲಗಿದಾಗ ಪದ್ಮಾ, ನೋಡಿದ್ದೀರಾ, ಬೆಳಗ್ಗೆಲ್ಲ ಇಷ್ಟೇ ಬರ್ದಿರೋದು, ಎಷ್ಟು ಪ್ರಾಪ್ತಿನೋ ಅಷ್ಟೇ ಅಂದ್ರಲ್ಲ, ಈಗ ನೋಡಿ ನಿಮಗೆ ಕೆಲಸ ಹೋದರೂ ಮನುಗೆ ಕೆಲಸ ಸಿಕ್ತು, ಎಲ್ಲ ಒಳ್ಳೆಯದಾಗುತ್ತೆ ಎಂದಳು. ಆದರೂ ಪದ್ಮಾ, ನಂಗೆ ಆಸೆ ಇತ್ತು, ನಮ್ಮ ನಿವೃತ್ತಿ ಜೀವನದಲ್ಲಿ ಮಗನಿಂದ ದುಡ್ಡು ಪಡೆದೇ ನಾವಿಬ್ಬರು ಜೀವನ ನಡೆಸಬೇಕೆಂದು. ಆದರೂ ಮುಂದೆ ಮಗನ ದುಡ್ಡು ಕೊಡು ಎಂದು ಹೇಗೆ ಕೇಳೋದು, ಈಗಿನ ಮಕ್ಕಳು ಹೇಗೋ ಏನೋ. ಮೊದಲು ನೀವು ನೆಗೆಟಿವ್ ಥಿಂಕಿಂಗ್ ಬಿಡಿ, ನಾವು ಉತ್ತಮ ಸಂಸ್ಕಾರ ಕೊಟ್ಟಿದ್ದೀವಿ, ಎಷ್ಟು ಸಾಧ್ಯವೋ ಅಷ್ಟು ಚೆನ್ನಾಗಿ ಬೆಳೆಸಿದ್ದೀವಿ, ಅವರಿಗೂ ಎಲ್ಲದರ ಅರಿವಿರುತ್ತೆ, ಹಾಗೆಲ್ಲ ಏನು ನಮಗೆ ತೊಂದರೆ ಆಗಲ್ಲ.
ನಾರಾಯಣರ ಚಿಂತೆಗೆ ಕಾರಣವಿಲ್ಲದಿಲ್ಲ. ಪದ್ಮಾ ನಾರಾಯಣರದು ಇಬ್ಬರು ಮಕ್ಕಳ ಚಿಕ್ಕ ಚೊಕ್ಕ ಸಂಸಾರ. ನಾರಾಯಣ SSLC ಓದುವಾಗಲೇ ತಂದೆಯ ಕಳಕೊಂಡಿದ್ದು, ತಾಯಿ ಹೊಲಿಗೆ ಕಲಿತಿದ್ದು, ಬಟ್ಟೆ ಹೊಲಿದು ITI ಓದಿಸಿದರು. ITI ಮುಗಿಸಿಕೊಂಡು ಒಂದು ಚಿಕ್ಕ ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಫ್ಯಾಕ್ಟರಿಯಲ್ಲಿ ಕೆಲಸಕ್ಕೆ ಸೇರಿ ನಿಷ್ಠೆಯಿಂದ ಕೆಲಸ ಕಲಿತು ಓನರ್ ಮೆಚ್ಚುಗೆಗೆ ಪಾತ್ರನಾಗಿದ್ದ. ಬರುವ ಸಂಬಳದಲ್ಲಿ ಇಬ್ಬರು ತಂಗಿಯರ ಮದುವೆ, ಬಾಣಂತನ ಎಲ್ಲ ಮಾಡಿ ಅಮ್ಮನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದನು. ನಂತರದ ದಿನಗಳಲ್ಲಿ ಪದ್ಮಾಳ ಜೊತೆ ಮದುವೆಯಾಗಿ ಮಾನಸಿ, ಮನು ಇಬ್ಬರು ಮಕ್ಕಳು ಹುಟ್ಟಿದರು. ಪದ್ಮಾ ಕೂಡ ಪತಿಗೆ ತಕ್ಕಂಥ ಪತ್ನಿ. ಅತ್ತೆನ ಚೆನ್ನಾಗಿ ನೋಡಿಕೊಂಡು ಮನೆಗೆ ಬರುವ ನಾದಿನಿಯರಿಗೂ ಉಪಚಾರ ಮಾಡುತ್ತಾ ಮಕ್ಕಳನ್ನು ನೋಡಿಕೊಳ್ಳುವುದರ ಜೊತೆಗೆ ಮಾಧ್ಯಮಿಕ ಶಾಲೆಯವರೆಗಿನ ಮಕ್ಕಳಿಗೆ ಟ್ಯೂಷನ್ ಮಾಡಿ ಹೊಲಿಗೆ ಕೆಲಸ ಕಲಿತಿದ್ದು, ಅಕ್ಕಪಕ್ಕದ ಮನೆಯವರ ಬಟ್ಟೆಗಳನ್ನು ಬಿಡುವಿನ ಸಮಯದಲ್ಲಿ ಹೊಲಿದುಕೊಟ್ಟು ಸ್ವಲ್ಪ ಮಟ್ಟಿಗೆ ಕೈ ಖರ್ಚಿಗೆ ಹಣ ಸಂಪಾದಿಸುತ್ತಿದ್ದಳು. ಇರುವುದರಲ್ಲೇ ಮಕ್ಕಳಿಗೆ ಎಲ್ಲ ಅನುಕೂಲಗಳನ್ನು ಮಾಡಿಕೊಟ್ಟು ಓದಿಸಿದರು. ಮಗ ಇಂಜಿನಿಯರಿಂಗ್ ಮುಗಿಸಿದ. ಡಿಗ್ರಿ ಮುಗಿಸಿದ ಮಗಳಿಗೆ ಒಳ್ಳೆಯ ಸಂಬಂಧ ನೋಡಿ ಮದುವೆ ಮಾಡಿದರು. ಅಷ್ಟರಲ್ಲಿ ನಾರಾಯಣನ ತಾಯಿ ಇಹಲೋಕ ತ್ಯಜಿಸಿದ್ದರು. ಸಂಸಾರದ ಎಲ್ಲ ಜವಾಬ್ದಾರಿಗಳು ಮುಗಿಯುವಷ್ಟರಲ್ಲಿ ನಾರಾಯಣನಿಗೂ ಏನೂ ಉಳಿತಾಯ ಮಾಡಲಾಗಲಿಲ್ಲ. 6ಕ್ಕೇರದ 3ಕ್ಕಿಳಿಯದೆ ಸಂಸಾರ ಸಾಗುತ್ತಿತ್ತು. ಇನ್ನು 4-5 ವರ್ಷಗಳ ಕಾಲ ಕೆಲಸ ಮಾಡಿ ಅದರಲ್ಲಿ ಏನಾದರೂ ಉಳಿತಾಯ ಮಾಡಿ ನಿವೃತ್ತ ಜೀವನಕ್ಕೆ ಅನುಕೂಲ ಮಾಡಿಕೊಳ್ಳುವ ಆಸೆ ನಾರಾಯಣದ್ದಾಗಿತ್ತು. ಆದರೆ ಅವನೆಣಿಸಿದಂತಾಗಲಿಲ್ಲ. ನಾರಾಯಣ ಕೆಲಸ ಮಾಡುತ್ತಿದ್ದ ಟೂರ್ ಫ್ಯಾಕ್ಟರಿಗೆ ಓನರ್ ಮಗ ಈಗ ನೋಡಿಕೊಳ್ಳುತ್ತಿದ್ದ. ಆಟೋಮ್ಯಾಟಿಕ್ ಮಿಷಿನ್ ತರಿಸಿದ್ದು ಈಗ ಕೆಲಸಗಾರರು ಹೆಚ್ಚಾಗಿ ಬೇಕಿರಲಿಲ್ಲ. ಜೊತೆಗೆ ಈಗಿನ ಯುವಕರಿಗೆ ಕಡಿಮೆ ಸಂಬಳಕ್ಕೆ ಕೆಲಸ ತಗೊಂಡು ಅನುಭವವಿರುವ ನಾರಾಯಣನಂಥವರಿಗೆ ಹೆಚ್ಚು ಸಂಬಳ ಕೊಡಬೇಕಾಗುತ್ತಲ್ಲ ಎಂದು ಕೆಲಸದಿಂದ ತೆಗೆಯತೊಡಗಿದ. 3 ತಿಂಗಳಿಂದ ಇದು ನಡೆಯುತ್ತಿತ್ತು. ನನ್ನದೂ ಒಂದು ದಿನ ಹೀಗೆ ಆಗುತ್ತೆ ಅಂತ ಊಹಿಸಿದ್ದ ನಾರಾಯಣ. ಆ ದಿನ ಬಂದೇ ಬಿಟ್ಟಿತ್ತು. ಮುಂದೇನು ಎಂಬ ಯೋಚನೆಯಲ್ಲಿ ನಾರಾಯಣ ನಿದ್ದೆ ಮಾಡದೆ ಹೊರಳಾಡುತ್ತಿರಲು, ಏನೂ ಯೋಚಿಸಬೇಡಿ, ಏನೋ ಒಂದು ದಾರಿ ಸಿಗುತ್ತೆ, ಮಲಗಿ ಎಂದು ಪದ್ಮಾ ಹೇಳಿದಾಗ ಬಲವಂತವಾಗಿ ನಿದ್ರೆಗೆ ಶರಣಾದ. ಮಾರನೆಯ ದಿನ ಮನು ಮೊದಲ ದಿನ ಕೆಲಸಕ್ಕೆ ಹೊರಟ. ಇತ್ತ ಮನೆಯಲ್ಲಿದ್ದ ನಾರಾಯಣನಿಗೆ ಹೊತ್ತು ಹೋಗದು. ಜೊತೆಗೆ ನಾಳಿನ ಚಿಂತೆ. ಪದ್ಮಾ ಎಷ್ಟು ಹೇಳಿದರೂ ಸಮಾಧಾನವಾಗಲಿಲ್ಲ. ಕೆಲಸಕ್ಕಾಗಿ ಪ್ರಯತ್ನಿಸತೊಡಗಿದ. ಸರಿಯಾದ ಕೆಲಸ ದೊರಕಲಿಲ್ಲ. ಇಲ್ಲ, ಮನೆಯಿಂದ ಬಹಳ ದೂರ, ಕಡಿಮೆ ಸಂಬಳ, ಹೋಗಿ ಬರುವುದರಲ್ಲೇ ಹೈರಾಣವಾಗುವಂಥ ಕೆಲಸಗಳು ದೊರೆಯುತ್ತಿದ್ದವು. ಅದು ಅನುಭವಕ್ಕೆ ತಕ್ಕಂತೆ ಕೆಲಸವಾಗಿರದೆ ಈಗ ಮತ್ತೆ ಹೊಸದಾಗಿ ಬೇರೆ ಕೆಲಸ ಕಲಿಯಬೇಕಾಗಿತ್ತು. ಎಲ್ಲೂ ಸರಿಯಾದ ಕೆಲಸ ಸಿಗಲಿಲ್ಲ. ಪದ್ಮಾ ಅಂತೂ ಚಿಕ್ಕ ವಯಸ್ಸಿನಿಂದಲೇ ದುಡಿತಾ ಇದ್ದೀರಾ, ಬಿಡಿ, ಇನ್ನು ಮನೆಯಲ್ಲೇ ಇರಿ ಎಂದರು. ಸಂಸಾರ ನಡಿಬೇಕಲ್ಲೇ ಅನ್ನುತ್ತಿದ್ದ ನಾರಾಯಣ ಕೆಲಸಕ್ಕೆ ಪ್ರಯತ್ನ ಪಡುತ್ತಿದ್ದ. ಹೇಗೂ ಈಗ ಮಗ ಕೆಲಸಕ್ಕೆ ಹೋಗ್ತಿದ್ದಾನೆ, ಮನೆ ಖರ್ಚಿಗೆಂದು ಕೊಡ್ತಾನೆ ಬಿಡಿ, ಇರಲು ಮನೆ ಇದೆ, ಸದ್ಯ ಅದರ ಮೇಲೆ ಯಾವ ಲೋನ್ ಇಲ್ಲ, ಕಷ್ಟಪಟ್ಟು ಮಾಡಿದ್ದೀರಾ, ಚಿಕ್ಕದೊಂದು ಪುಟ್ಟದೊಂದು ನಮ್ಮದೇ ಮನೆ ಇದೆ, ಮಗನಿಗೂ ಇಲ್ಲೇ ಕೆಲಸವಾದ್ದರಿಂದ ಬರುವ ಸಂಬಳ ಸಾಕಾಗುತ್ತೆ ಎಂದ ಪದ್ಮಾಳಿಗೆ, ಹಾಗಾದರೆ ಮಗನ ದುಡ್ಡು ಕೊಡು ಅಂತ ಕೇಳಬೇಕಾ ನಾನು? ನಾನೇನು ಹಾಗಂದೆನಾ? ಅವನು ದೊಡ್ಡವನಾಗಿದ್ದಾನೆ, ಎಲ್ಲ ಕಷ್ಟ ಸುಖ ಗೊತ್ತಿರುತ್ತೆ, ಕೊಡ್ತಾನೆ. ಈಗಿನ ಹುಡುಗರು ಕೊಡ್ತಾರೇನೆ? ಮಕ್ಕಳನ್ನು ಬೆಳೆಸೋದಷ್ಟೇ ನಮ್ಮ ಕರ್ತವ್ಯ, ನಿರೀಕ್ಷೆ ಇಟ್ಟುಕೋಬಾರ್ದು. ಮಕ್ಕಳನ್ನು ಸರಿಯಾದ ಸಂಸ್ಕಾರ ಕೊಟ್ಟು ಬೆಳೆಸಿದಾಗ ಅವರು ನಮ್ಮ ನಿರೀಕ್ಷೆ ಮೀರಿ ಬೆಳೀತಾರೆ ರೀ. ನೀವು ಮಾಡಿಲ್ವಾ ಮನೆಗಾಗಿ ತಂಗಿ, ತಾಯಿ, ಹೆಂಡತಿ, ಮಕ್ಕಳು ಅಂತ? ಹಾಗೆ ನಿಮ್ಮ ಮಗ ಕೂಡ. ಏನೋ ಪದ್ಮ, ಈಗಿನ ಮಕ್ಕಳು ಹೇಗೆ ಅಂತ ಹೇಳೋಕ್ಕಾಗಲ್ಲ. ಹೀಗೆ ನಾರಾಯಣ ಪದ್ಮರ ಮಾತುಕತೆ ಆಗಾಗ್ಗೆ ನಡೆಯುತ್ತಿತ್ತು. ಹೀಗೆ ತಿಂಗಳುರುಳಿತು. ಬೆಳಗ್ಗೆದ್ದರೆ ತಿಂಗಳ ಮೊದಲ ದಿನ ಮನೆಯಲ್ಲಿ ದಿನಸಿ ಸಾಮಾನುಗಳು ತರಬೇಕು. ನಾರಾಯಣನ ಕೈಯಲ್ಲಿ ಹಣವಿಲ್ಲ. ಪದ್ಮ ಇಷ್ಟು ದಿನ ಗಂಡನಿಗೆ ಗೊತ್ತಾಗದೆ ಉಳಿಸಿದ್ದ ಹಣದಲ್ಲಿ 5,000 ತೆಗೆದು ಗಂಡನ ಕೈಗಿತ್ತು. ತಿಂಡಿ ತಿಂದು ಹೋಗಿ ಸಾಮಾನು ತನ್ನಿ ಎಂದು ಕೊಟ್ಟಳು. ಅಷ್ಟರಲ್ಲಿ ಮನು ಸ್ನಾನ ಮುಗಿಸಿ ತಿಂಡಿ ತಿನ್ನಲು ಬಂದವನು ಅಪ್ಪನ ಕೈಗೆ ತನ್ನ ATM ಕಾರ್ಡ್ ಕೊಟ್ಟು, ನಂಬರ್ ಹೇಳಿ, ಇದು ನಂಬರ್ ನೆನಪಿಟ್ಟುಕೊಳ್ಳಿ, ನನಗೆ ಆಫೀಸ್ಗೆ ಬೇಗ ಹೋಗಬೇಕು, ಅಕೌಂಟ್ಗೆ ಸ್ಯಾಲರಿ ಹಾಕಿದ್ದಾರೆ ಅಂತ ಮೆಸೇಜ್ ಬಂದಿದೆ, ನೀವೇ ATMನಲ್ಲಿ ಹಣ ಡ್ರಾ ಮಾಡಿ ಸಾಮಾನು ಏನೇನು ಬೇಕೋ ಎಲ್ಲ ತನ್ನಿಪ್ಪ. ಇನ್ನು ಅಲ್ಲಿ ಇಲ್ಲಿ ಕೆಲಸ ಅಂತ ಓಡಾಡಬೇಡಿ, ನನಗೆ ಬರೋ ಸಂಬಳ ಸಾಕಾಗುತ್ತೆ, ಇಷ್ಟು ವರ್ಷ ದುಡಿದಿದ್ದೀರಾ, ಇನ್ನು ನಿವೃತ್ತಿ ತಗೋಪ ಎಂದ. ಆಶ್ಚರ್ಯ ಖುಷಿ ಆದರೂ ತೋರಿಸದೆ ನಾರಾಯಣ್, ಅಲ್ಲೋ, ನನ್ನ ಕೈಗೆ ATM ಕಾರ್ಡ್ ಕೊಟ್ಟರೆ ಹೇಗೋ, ಎಷ್ಟು ಡ್ರಾ ಮಾಡಲಿ ಎಂದು ಏನೂ ಹೇಳಲೇ ಇಲ್ಲ. ಅಲ್ಲಪ್ಪ, ಇಷ್ಟು ವರ್ಷ ಹೇಗೆ ಖರ್ಚು ಮಾಡೋದೋ ಹಾಗೆ ಮಾಡೋ, ಬಂದಿರೋ ಸಂಬಳ ಎಲ್ಲ ಅದರಲ್ಲಿದೆ, ನಿಂಗೆ ಗೊತ್ತಿದೆ ಎಷ್ಟು ಡ್ರಾ ಮಾಡಬೇಕೆಂದು,
ತಿಂಡಿ ತಿಂದು ಹೊರಡುತ್ತಾ ಅಮ್ಮ ಬರ್ತೀನಿ ಎಂದು ಆಫೀಸ್ಗೆ ಹೊರಟು ಹೋದ ಮನು. ಇತ್ತ ಮಗನಿಗೆ ಬಾಯ್ ಹೇಳಿ ಒಳಬಂದ ಪದ್ಮ ನಗುತ್ತಾ, ನೋಡಿದ್ರಾ ಮಗನನ್ನು ಹೇಗೆ ದುಡ್ಡು ಕೇಳೋದು ಅಂತಿದ್ರಲ್ಲ, ಕೇಳದೇನೆ ತಿಳ್ಕೊಂಡು ಕೊಟ್ಟಿದ್ದಾನೆ. ನೂಲಿನಂತೆ ಪಂಚೆ ಅನ್ಲ, ತಂದೆಯಂತೆ ಮಗ ಅನ್ಲ, ನಾವು ಬೆಳೆಸುವ ರೀತಿಯಲ್ಲಿ ಮಕ್ಕಳು ರೀ. ಬನ್ನಿ ತಿಂಡಿ ತಿನ್ನಿ, ಇವತ್ತೇನಾದರೂ ಸ್ವೀಟ್ ಮಾಡ್ತೀನಿ, ಮಗನ ಮೊದಲ ಸಂಬಳ ಬಂದಿದೆ. ಹ್ಞೂ ಪದ್ಮ, ನಾನೂ ಅಂದ್ಕೊಂಡಿರಲಿಲ್ಲ ನಾವು ಕೇಳದೇನೆ ದುಡ್ಡು ತಗೋ ಅಂತಾನೆ ಮನು ಅಂತ. ಎಲ್ಲ ನೀ ಬೆಳೆಸಿದ ರೀತಿ. ಅದು ಸರಿ, ನಾ ಕೊಟ್ಟ 5,000 ವಾಪಸ್ ಕೊಟ್ಬಿಡಿ ಎಂದಳು ನಗುತ್ತಾ. ಯಾಕೆ ಪದ್ಮ, ದಿನಸಿ ಸಾಮಾನು ತನ್ನಿ ಅಂತ ಕೊಟ್ಟೆ? ಅದಕ್ಕೆ ಅಂತಲೇ ಕೊಟ್ಟೆ. ಈಗ ಮಗನೇ ಕೊಟ್ಟಿದ್ದಾನಲ್ಲ, ಇದನ್ನು ಎತ್ತಿಡುವೆ, ಮುಂದೆ ಬೇಕಾದಾಗ ಉಪಯೋಗಕ್ಕೆ ಬರುತ್ತೆ. ನೀನು ಬಿಡು ಜಾಣೆ. ನಿನ್ನೆವರೆಗೂ ಇಷ್ಟೇ ಪ್ರಾಪ್ತಿ ಅಂತಿದ್ರಲ್ಲ, ಈಗ? ಹೌದು ಪದ್ಮ, ಒಳ್ಳೆ ಮಕ್ಕಳು ಹುಟ್ಟಲು ಕೂಡ ಪಡ್ಕೊಂಡು ಬಂದಿರಬೇಕು. ಮನು ಥರ ಒಳ್ಳೆ ಗುಣದ ಮಗ ಕೂಡ ನಮ್ಮ ಪ್ರಾಪ್ತಿಯಲ್ಲಿ ಬರೆದಿದ್ದಾನೆ ಆ ದೇವರು. ಸಂಜೆ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸೋಣ ಅಲ್ವಾ? ಆಯ್ತು ರೀ, ಈಗ ನಾನು ಸಿಹಿ ಮಾಡಿ ಮನೆ ದೇವರಿಗೆ ನೈವೇದ್ಯ ಮಾಡುವೆ ಎಂದಳು ಪದ್ಮ. ನಾರಾಯಣ್ ಪದ್ಮ ಇಬ್ಬರಿಗೂ ಮಗ ಮನು ಬಗ್ಗೆ ಹೆಮ್ಮೆ ಅನಿಸಿತು. ಮನೆಗೆ ದಿನಸಿ ತಂದ ನಾರಾಯಣ್ ಮಗನ ಕೋಣೆಯನ್ನು ತಾನೇ ಸ್ವಚ್ಛಗೊಳಿಸುವ ಮನಸ್ಸಾಯಿತು. ಅವನ ಲ್ಯಾಪ್ಟಾಪ್, ಅವನ ಪುಸ್ತಕಗಳು ಎಲ್ಲವನ್ನೂ ಎತ್ತಿಟ್ಟು ಧೂಳು ತೆಗೆಯುವಾಗ ಮಗನ ಡೈರಿ ಸಿಕ್ಕಿತು. ಇನ್ನೊಬ್ಬರ ಡೈರಿ ಓದಬಾರದು ಎಂದ ಗೊತ್ತಿದ್ದರೂ ಎಷ್ಟಾದರೂ ಮಗನಲ್ಲವೇ, ಅವನ ಬಗ್ಗೆ ಕುತೂಹಲಕ್ಕೆ ಡೈರಿ ತೆಗೆದು ಓದತೊಡಗಿದರು. ಅದರ ತುಂಬೆಲ್ಲ ಕೇವಲ ಅವನ ಕನಸುಗಳೇ ತುಂಬಿದ್ದರೂ ಆ ಕನಸುಗಳು ಅಪ್ಪ ಅಮ್ಮನಿಗೆಂದು ಕಟ್ಟಿಕೊಂಡಿದ್ದವು. ಡೈರಿ ಓದುತ್ತಾ ಓದುತ್ತಾ ನಾರಾಯಣ್ ಕೊನೆಯ ಪುಟದ ಹತ್ತಿರಕ್ಕೆ ಬಂದಾಗ ಅವನಿಗೆ ಸ್ವಲ್ಪ ನೋವಾಯಿತು. ತನ್ನಿಂದ ಮಗನಿಗೆ ಅನ್ಯಾಯವಾಯಿತೆಂದು ತಂದೆ ಬೇಸರ ಮಾಡಿಕೊಂಡರು. 2 ವಾರಗಳ ನಂತರ ಆತುರಾತುರವಾಗಿ ಅರ್ಧ ತಿಂಡಿ ತಿಂದು ಆಫೀಸಿಗೆ ಹೋಗುವ ಆತುರದಲ್ಲಿದ್ದ ಮನುವನ್ನು ನಾರಾಯಣ ತಡೆದ. ನೀನು ಕೆಲಸಕ್ಕೆ ಹೋಗುವುದು ಬೇಡ ಎಂದೇ ಬಿಟ್ಟ. ಯಾಕಪ್ಪ, ಏನಾಯಿತು? ನಿಜ ಹೇಳು, ನಿನ್ನ ಕನಸು ಕಂಪನಿಯಲ್ಲಿ ಕೆಲಸ ಮಾಡೋದಾ, ಇಲ್ಲ ನಿನ್ನ ಸ್ವಂತ ಕಂಪನಿ ತೆರೆಯೋದಾ ಎಂದರು. ಸ್ವಲ್ಪ ತಡವರಿಸಿದರು ಮನು. ಅಪ್ಪ, ನಾನು ಇವಾಗ ಕೆಲಸ ಮಾಡಿ ನಂತರ ಹಣ ಸಂಪಾದಿಸಿ ನನ್ನದೇ ಹೊಸ ಕಂಪನಿ ಶುರು ಮಾಡ್ತೀನಿ ಅಪ್ಪ ಎಂದನು. ತಾನು ಕಾಲೇಜಿನ ನಿನ್ನ ಸ್ನೇಹಿತರನ್ನು ವಿಚಾರಿಸಿದೆ. ಕಾಲೇಜಿನಲ್ಲಿ ಮೊದಲು ತುಂಬ ಹಣ ಕೊಡುವ ಯಾವ ಕಂಪನಿಗಳು ಬಂದರೂ ನೀನು ಸಂದರ್ಶನಕ್ಕೆ ಹೋಗಲಿಲ್ಲ. ಹಾಗೂ ಮೊದಲ 2 ತಿಂಗಳು ಯಾವ ಕಂಪನಿಯ ಸಂದರ್ಶನಕ್ಕೂ ಹೋಗಿಲ್ಲ. ಆದರೆ ಕೊನೆಯ 2 ವಾರದಲ್ಲಿ ಕಡಿಮೆ ಸಂಬಳ ನೀಡುವ ಕಂಪನಿಗಳಿಗೆ ಸಂದರ್ಶನಕ್ಕೆ ಹೋಗಿ ಕೆಲಸ ಪಡೆದುಕೊಂಡೆ. ಕಾರಣ? ಮನುವಿಗೆ ಮಾತೇ ಬಾರಲಿಲ್ಲ. ಸುಮ್ಮನೆ ನಿಂತುಕೊಂಡ. ನೋಡೆ ಪದ್ಮ, ಇವನು ತನ್ನದೇ ಹೊಸ ಕಂಪನಿ ತೆರೆಯುವ ತನ್ನ ಕನಸನ್ನು ನಮಗಾಗಿ ತ್ಯಾಗ ಮಾಡಿ ಮನಸ್ಸಿಲ್ಲದೆ ಕೆಲಸಕ್ಕೆ ಹೋಗುತ್ತಿದ್ದಾನೆ. ನೋಡು, ಇದು ಅವನ ಡೈರಿಯಲ್ಲಿ 4 ವರ್ಷಗಳ ಹಿಂದೆಯೇ ಬರೆದುಕೊಂಡ ಕನಸು. ನಮಗಾಗಿ ಅದನ್ನು ಮರೆತಿದ್ದಾನೆ. ಆದರೆ ದೇವರು ನಿನಗೆ ಮೋಸ ಮಾಡಿಲ್ಲ. ನೀನು ಇವತ್ತಿಂದ ಕೆಲಸಕ್ಕೆ ಹೋಗೋದು ಬೇಡ, ನಿನ್ನ ಹೊಸ ಕಂಪನಿ ಶುರು ಮಾಡು ಎಂದ ನಾರಾಯಣ್. ಅಪ್ಪ, ಹೊಸ ಕಂಪನಿ ಶುರು ಮಾಡಲು ಕಡಿಮೆ ಅಂದರೂ 15 ಲಕ್ಷ ಬೇಕು. ಅಷ್ಟೊಂದು ಇವಾಗ ಎಂದು ಸುಮ್ಮನಾದ. ಹೌದೇನೋ? ಹಾಗಿದ್ರೆ ನೀನು ಈ 15,000 ಸಂಬಳ ತಗೊಂಡು ನಿನ್ನ ಕನಸುಗಳನ್ನು ಯಾವಾಗ ನನಸು ಮಾಡ್ಕೋತೀಯೋ ಅದಕ್ಕೆ ದೇವರು ಒಂದು ದಾರಿ ತೋರಿಸಿದ್ದಾನೆ. ನಾನು ಕೆಲಸ ಮಾಡುತ್ತಿದ್ದ ಕಂಪನಿಯ ಮಾಲೀಕರು ತಮ್ಮ ಮಗನಿಗೆ ಬುದ್ಧಿ ಹೇಳಿ ನನ್ನನ್ನು ಕೆಲಸದಿಂದ ತೆಗೆದದಕ್ಕೆ ಒಂದಿಷ್ಟು ಹಣ ಕೊಡಲು ನಿರ್ಧರಿಸಿ ಮನೆಗೆ ಬಂದು 10 ಲಕ್ಷ ಹಣ ಕೊಟ್ಟು ಹೋದರು. ಇನ್ನು 5 ಲಕ್ಷವನ್ನು ನಾನು ಬ್ಯಾಂಕಿನಿಂದ ಲೋನ್ ಪಡೆದು ತರುತ್ತೇನೆ. ಅದಕ್ಕೆ ಹಿಂದೆ ಅರ್ಜಿ ಹಾಕುತ್ತೇನೆ. ಬ್ಯಾಂಕ್ ಮ್ಯಾನೇಜರ್ ನನ್ನ ಸ್ನೇಹಿತ. ಲೋನ್ ಸಿಕ್ಕುತ್ತದೆ. ನಿನ್ನ ಕಂಪನಿ ಶುರು ಮಾಡಲು ಬೇಕಾದ ಮುಂದಿನ ಕೆಲಸಗಳನ್ನು ನೀನು ಪ್ರಾರಂಭ ಮಾಡು ಎಂದರು. ಮನು ಏನೂ ಮಾತನಾಡದೆ ಅಪ್ಪನನ್ನು ತಬ್ಬಿಕೊಂಡನು. ಪದ್ಮಾಳಿಗೆ ಕಣ್ಣಲ್ಲಿ ನೀರಿಳಿದವು. ಅಂದುಕೊಂಡಂತೆ ಅಪ್ಪ 15 ಲಕ್ಷ ಮಗನ ಕೈಗಿಟ್ಟರು. ಮನು ತನ್ನ ಕೆಲಸಕ್ಕೆ ರಾಜೀನಾಮೆ ನೀಡಿ ಅವನ ಸ್ನೇಹಿತರನ್ನು ಸೇರಿಸಿ ಖುಷಿಯಿಂದ ಕಂಪನಿಯ ತೆರೆದು ಬಿಟ್ಟ. ಅವನ ಕನಸಿನಂತೆ ಅಪ್ಪನ ಕೈಯಿಂದಲೇ ಟೇಪ್ ಕಟ್ ಮಾಡಿಸಿ ಕಂಪನಿ ಪ್ರಾರಂಭಿಸಿದನು. ಅವನ ಕಂಪನಿಗೆ ಹೊಸ ಪ್ರಾಜೆಕ್ಟ್ ಬೇಗನೆ ಸಿಕ್ಕಿತು. ಅವನ ಕಂಪನಿ ದಿನೇ ದಿನೇ ಬೆಳೆಯಲು ಶುರು ಮಾಡಿತು. ಅಪ್ಪ ನೋಡಿ, ಇನ್ನು 3 ತಿಂಗಳಲ್ಲಿ ನಿಮ್ಮ ಆ ಬ್ಯಾಂಕ್ ಸಾಲವನ್ನು ತೀರಿಸುತ್ತೇನೆ ಎಂದು ಮಗ ಅಪ್ಪನಿಗೆ ಹೇಳಿದ. ಇತ್ತೀಚೆಗೆ ನಾರಾಯಣ ಎಂದಿನಂತೆ ಓಡಾಡ್ತಿಲ್ಲ. ಯಾವಾಗಲೂ ಸುಸ್ತು, ಆಯಾಸ, ಮಧ್ಯೆ ಮಧ್ಯೆ ಅಸಾಧ್ಯವಾದ ಹೊಟ್ಟೆ ನೋವೆಂದು ಮಲಗಿಬಿಡುತ್ತಿದ್ದ. ಆದರೆ ಒಂದು ದಿನ ಕೂಡ ಮಗನಿಗೆ ಹೇಳಿರಲಿಲ್ಲ. ಹೇಳಬಾರದೆಂದು ಪದ್ಮಾಳಿಗೆ ಹೇಳಿದ್ದ. ವಯಸ್ಸಾದ ಮೇಲೆ ಇದೆಲ್ಲ ಸಾಮಾನ್ಯವಾಗಿ ಬರುತ್ತಲ್ಲವೇ? ಇದೆಲ್ಲ ಹೇಳಿ ಮಗನಿಗೆ ತೊಂದರೆ ಕೊಡುವುದು ಸರಿಯಲ್ಲ. ಅವನು ಇವಾಗ ಬೆಳೆಯಲು ಶುರು ಮಾಡಿದ್ದಾನೆ.
ಅವನ ಕಂಪನಿಯ 100 ಕೆಲಸಗಳಿರುತ್ತವೆ. ನಾವು ಅವನಿಗೆ ಸುಮ್ಮನೆ ತಲೆಬಿಸಿ ಮಾಡುವುದು ಸರಿಯಲ್ಲ ಎನ್ನುತ್ತಿದ್ದ. ಒಂದು ದಿನ ನಾರಾಯಣ ವಿಪರೀತ ಹೊಟ್ಟೆ ನೋವೆಂದು ಮಲಗಿಬಿಟ್ಟ. ಪದ್ಮ ಮಗನಿಗೆ ಫೋನ್ ಮಾಡಿ ವಿಷಯ ತಿಳಿಸಿದಳು. ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಷ್ಟರಲ್ಲಿ ನಾರಾಯಣನ ಪಾರಾಣ ಪಕ್ಷಿ ಹಾರಿ ಹೋಯಿತು. ಪದ್ಮಾಳ ರೋದನೆ ಗಗನ ಮುಟ್ಟಿತ್ತು. ತನ್ನ ಸಂಪೂರ್ಣ ಕನಸನ್ನು ಅಪ್ಪನೊಂದಿಗೆ ಸಂಭ್ರಮಿಸಲಿಲ್ಲವೆಂದು ಮನು ದುಃಖಿತನಾದ. ಅಪ್ಪನ ಶವಕ್ಕೆ ವಿಧಿವಿಧಾನಗಳನ್ನು ಮುಗಿಸಿದ ಮನು ಅಪ್ಪನಿಗಾಗಿ ಅದೆಷ್ಟು ಬಾರಿ ಅತ್ತನೋ ಲೆಕ್ಕವಿಲ್ಲ. ಅವನ ಕಂಪನಿಯ ಕಡೆ ಗಮನ ಕೊಡಲು ಅವನಿಗೆ 1 ತಿಂಗಳೇ ಬೇಕಾಯಿತು. ಅಪ್ಪನ ನೆನಪುಗಳು ಸ್ವಲ್ಪ ಕಡಿಮೆಯಾಗತೊಡಗಿತು. ಅಂದು ಮನು ಅಪ್ಪನ ಕುರ್ಚಿಯಲ್ಲಿ ಕುಳಿತು, ನೋಡಿ ಅಪ್ಪ, ನಿಮ್ಮ ಮಗನ ಕನಸು ನನಸಾಗುವ ಸಮೀಪದಲ್ಲಿ ನೀವು ಬಿಟ್ಟು ಹೋದರು ಎಂದು ಹೇಳಿಕೊಳ್ಳುವಾಗ ಅಪ್ಪನ ಕಪಾಟಿನ ಹತ್ತಿರ ಅವನಿಗೊಂದು ಡೈರಿ ಸಿಕ್ಕಿತು. ಅದು ಮನುವಿನ ಡೈರಿ. ಅಪ್ಪ ಇದೇ ಡೈರಿ ನೋಡಿ ನನ್ನ ಕನಸುಗಳನ್ನು ನನಸಾಗಿಸಿದರು ಎಂದು ಅದನ್ನು ಸುಮ್ಮನೆ ತಿರುವು ಹಾಕಲು ಅವನಿಗೆ ಕೊನೆಯ ಪುಟಗಳು ಆಶ್ಚರ್ಯ ಉಂಟು ಮಾಡಿದವು. ಯಾಕಂದರೆ ಕೊನೆಯ 3 ಪುಟಗಳಲ್ಲಿ ಅಪ್ಪನ ಸಾಲುಗಳಿದ್ದವು. ಅವನ್ನ ಅಪ್ಪನೇ ಬರೆದಿರುವುದೆಂದು ಖಾತರಿಯಾಯಿತು. ಅದನ್ನು ಓದಲು ಶುರುವಿಟ್ಟ ಮನು. ಮನು, ನಿನ್ನ ಡೈರಿಯ ಕೊನೆಯ ಸಾಲುಗಳು ನನ್ನ ಹಿಂಸಿಸಿದವು. ನೀನು ಬರೆದುಕೊಂಡ ನನ್ನ ಆಸೆಗಳಿಗೆ ಸಮಾಧಿ ಕಟ್ಟಿ ಮನೆಯ ಹಾಗೂ ಅಪ್ಪ ಅಮ್ಮನ ಜವಾಬ್ದಾರಿ ತೆಗೆದುಕೊಳ್ಳುವುದೇ ನನ್ನ ನಿರ್ಧಾರ. ನನ್ನ ಕನಸುಗಳಿಗಿಂತ ಅಪ್ಪ ಅಮ್ಮನೇ ಮೊದಲು. ಇಲ್ಲಿಗೆ ಈ ಡೈರಿ. ನನ್ನ ಕನಸುಗಳು 2ಕ್ಕೆ ಅಂತ್ಯ ಎಂಬ ಸಾಲುಗಳು ಒಬ್ಬ ತಂದೆಯನ್ನು ಅದೆಷ್ಟು ಹಿಂಸಿಸಿರಬೇಕು ಹೇಳು. ನನ್ನಿಂದಾಗಿ ನಿನ್ನ ಕನಸುಗಳು ಸಾಯುವುದು ಇಷ್ಟವಿರಲಿಲ್ಲ. ಹಾಗೂ ನಾನೊಬ್ಬ ಮಧ್ಯಮ ವರ್ಗದ ಸಾಮಾನ್ಯ ತಂದೆ. ನಿನ್ನ ದೊಡ್ಡ ಕನಸುಗಳಿಗೆ ಸ್ಪಂದಿಸುವ ತಾಕತ್ತು ಇರಲಿಲ್ಲ. ಹಾಗೂ ನಿನ್ನ ಕನಸುಗಳನ್ನು ತಳ್ಳಿ ಹಾಕಲು ನನ್ನಿಂದ ಆಗಲಿಲ್ಲ ಮಗನೇ. ಅದಕ್ಕಾಗಿ ನಿನಗೆ ಹಣ ಹೊಂದಿಸಲು ನಾನು ತುಂಬ ಪ್ರಯತ್ನ ಮಾಡಿದೆ. ಬ್ಯಾಂಕುಗಳನ್ನು ಸುತ್ತಿದೆ. ಯಾವ ಪ್ರಯೋಜನವೂ ಆಗಲಿಲ್ಲ. ಇದೇ ಪ್ರಯತ್ನದಲ್ಲಿರುವಾಗ ಒಂದು ದಿನ ಪತ್ರಿಕೆಯಲ್ಲಿ ಯಾರೋ ಶ್ರೀಮಂತನಿಗೆ ಕಿಡ್ನಿ ಫೇಲ್ ಆಗಿ ಸಾಯುವ ಸ್ಥಿತಿಯಲ್ಲಿದ್ದಾರೆ. ಅವರಿಗೆ ಕಿಡ್ನಿ ನೀಡಿದವರಿಗೆ 10 ಲಕ್ಷ ಹಣ ನೀಡುವುದಾಗಿ ಪ್ರಚಾರ ಮಾಡಿದ್ದರು. ನಾನು 100 ಬಾರಿ ಯೋಚಿಸಿದೆ. ನನಗೆ 100 ಬಾರಿಯೂ ಮಗನ ಕನಸೇ ಕಾಣಿತೆ ಹೊರತು ಇಂದಲ್ಲ ನಾಳೆ ಹೋಗುವ ಈ ಜೀವ ಹೆಚ್ಚೆನಿಸಲಿಲ್ಲ. ನನ್ನ ನಿರ್ಧಾರ ತಂದೆಯಾಗಿ ಸರಿ ಇದೆ ಅನಿಸಿತು. ನಾನು ಈ ಶ್ರೀಮಂತನಿಗೆ ಕಿಡ್ನಿ ದಾನ ಮಾಡಿದೆ. ನಿನಗೆ ಬೇಕಾದ ಹಣ ಹೊಂದಿಸಿಕೊಟ್ಟೆ. ಮುಂದೊಂದು ದಿನ ಈ ವಿಷಯ ನಿನಗೆ ತಿಳಿಯುತ್ತದೆ ಎಂದು ನನಗೆ ಗೊತ್ತು. ಆದರೆ ಯಾವುದೇ ಕಾರಣಕ್ಕೂ ಈ ವಿಚಾರ ಪದ್ಮಾಳಿಗೆ ತಿಳಿಯಕೂಡದು. ಇದು ನನ್ನ ಕೊನೆಯ ಕೋರಿಕೆ. ತಪ್ಪಿದ್ದರೆ ನಿನ್ನ ತಂದೆಯನ್ನು ಕ್ಷಮಿಸಿಬಿಡು. ಹಾಗೂ ಪದ್ಮಾಳಿಗೆ ನಾನು ಅನ್ಯಾಯ ಮಾಡಿರುವ ಕೊರಗಿದೆ. ನೀನು ನಿನ್ನ ತಾಯಿಯನ್ನು ಸಾಧ್ಯವಾದಷ್ಟು ಜೋಪಾನವಾಗಿ ಚೆನ್ನಾಗಿ ನೋಡ್ಕೋ ಮಗನೇ. ಇಂತಿ ನಿನ್ನ ಪ್ರೀತಿಯ ತಂದೆ ನಾರಾಯಣ. ಇಷ್ಟನ್ನು ಒಂದೇ ಉಸಿರಿನಲ್ಲಿ ಓದಿದವನೇ ಮನುವಿನ ಕಣ್ಣೀರು ನೆಲ ಮುಟ್ಟಿದ್ದವು. ಉಕ್ಕಿ ಬಂದ ದುಃಖವನ್ನು ಬಾಯಿ ಮುಚ್ಚಿಕೊಂಡು ತಡೆದುಕೊಂಡ. ಅವನ ದುಃಖಕ್ಕೆ ಎಲ್ಲೇ ಇಲ್ಲದಂತಾಯಿತು. ಅವನ ಆಕ್ರಂದನ ಮುಗಿಲು ಮುಟ್ಟಿತ್ತು. ತನ್ನ ಕನಸು ಅಪ್ಪನನ್ನು ಕಿತ್ತುಕೊಂಡಿತ್ತೆಂದು ಅಳತೊಡಗಿದನು. ಆ ಕಡೆಯಿಂದ ಪದ್ಮ, ಮನು ಎಲ್ಲಿದ್ದೀಯಾ ಎಂದು ಪದ್ಮ ಬರುತ್ತಿದ್ದಳು. ಅಮ್ಮನನ್ನು ನೋಡಿ ಕಣ್ಣೊರೆಸಿಕೊಂಡು ಬಂದೆ ಅಮ್ಮ ಎಂದು ದುಃಖಮಯ ಭಾವದಿಂದಲೇ ನಡೆದನು. ಪ್ರತಿಯೊಬ್ಬ ತಂದೆಯೂ ತನ್ನ ಮಕ್ಕಳ ವಿಚಾರದಲ್ಲಿ ಯಾವತ್ತೂ ಸೋಲುವುದಿಲ್ಲ. ನಮಗಾಗಿ ಅವನ ಕನಸುಗಳನ್ನು ಸಾಯಿಸುತ್ತಾನೆ. ಹೆಂಡತಿ ಮಕ್ಕಳಿಗಾಗಿ ಅವನ ಖುಷಿಗಳನ್ನು ಮಾರಿಯಾದರೂ ಸರಿಯೇ ಅವರ ಮೊಗದಲ್ಲಿ ಖುಷಿ ನೋಡಬಯಸುತ್ತಾನೆ. ಅಮ್ಮ ಮನೆಯಲ್ಲಿ ತನ್ನ ಕನಸುಗಳನ್ನು ಅಡಿಗೆ ಮನೆಯಲ್ಲಿ ಕೊಂದರೆ ಅಪ್ಪ ಅವನ ಕನಸುಗಳನ್ನು ಪ್ರತಿದಿನವೂ ಕೊಲ್ಲುತ್ತಾನೆ ಅವನ ಮಕ್ಕಳಿಗಾಗಿ. ಅಪ್ಪನಿಗಾಗಿ ಮಗನು ತನ್ನ ಕನಸನ್ನು ತ್ಯಾಗ ಮಾಡಿದ. ಆದರೆ ಅಪ್ಪ ಆ ಕನಸನ್ನು ಉಳಿಸಲು ತನ್ನನ್ನೇ ತ್ಯಾಗ ಮಾಡಿದ. ಯಾವುದು ಸರಿ ನೀವೇ ಹೇಳಿ, ನನಗಂತೂ ತಿಳಿಯದು. ಪ್ರತಿ ಬಾರಿಯೂ ಓದುಗರ ಮಾತು ಒಂದೇ, ಕಥೆಯಲ್ಲಿ ಹ್ಯಾಪಿ ಎಂಡಿಂಗ್ ಇರೋ ಥರ ಒಂದು ಕಥೆಯಾದರೂ ಬರೀರಿ ಅಂತ. ನಾನು ಪ್ರತಿ ಬಾರಿ ಕತೆ ಬರೆಯುವಾಗ ನನಗೂ ಖುಷಿಯಿಂದ ಕತೆ ಮುಗಿಸುವ ಆಸೆ. ಆದರೆ ಕತೆ ಬರೆಯುವಾಗ ನನಗೆ ನನ್ನ ಕಲ್ಪನೆಯಲ್ಲಿ ನಾ ಕಂಡ ನೈಜ ಜೀವನ ಚಿತ್ರಣಗಳೇ ತೆರೆದುಕೊಳ್ಳುತ್ತವೆ. ಅವೆಲ್ಲ ಸೇರಿ ನನಗೆ ಗೊತ್ತಿಲ್ಲದೆ ಕಥೆಯನ್ನು ಬದಲಾಯಿಸಿ ಬಿಟ್ಟಿರುತ್ತವೆ. ಪ್ರತಿ ಬಾರಿಯೂ ಇಂತಹ ಕತೆ ಓದಿದ ಪ್ರತಿಯೊಬ್ಬರಿಗೂ ಒಂದು ಸಣ್ಣ ನೋವುಂಟಾಗುತ್ತದೆ. ಅದಕ್ಕೆ ಕ್ಷಮೆ ಇರಲಿ. ಆದರೆ ನೋವುಗಳಿಂದ ಕಲಿತ ಪಾಠ ಜೀವನದಲ್ಲಿ ಮಹತ್ತರ ಬದಲಾವಣೆ ಉಂಟಾಗುತ್ತದೆ ಅನ್ನೋ ಸಣ್ಣ ನಂಬಿಕೆ. ಸಾಧ್ಯವಾದರೆ ನಿಮಗಾಗಿ ಬದುಕುತ್ತಿರುವ ಆ 2 ಜೀವಗಳನ್ನು ಒಮ್ಮೆ ಅಪ್ಪಿಕೊಳ್ಳಿ. ಅವರಿಗಾಗೋ ಸಂತೋಷವೇ ಬೇರೆ. ನನಗೆ ಅದು ಕೊಡಿಸಿಲ್ಲ, ಇದು ಕೊಡಿಸಿಲ್ಲ ಅಂತ ಅಪ್ಪ ಅಮ್ಮನೊಂದಿಗೆ ಮಾತು ಬಿಡುವ ಮಕ್ಕಳಿಗೆ ಅದರಿಂದ ಅವರ ಮನಸ್ಸಿಗೆ ಹಾಗೂ ನೋವು ಕಾಣಿಸಲ್ಲ.
ದಯಮಾಡಿ ಇಂತಹ ತಪ್ಪು ಮಾಡಿದ್ದರೆ ಹೋಗಿ ಅಪ್ಪಿಕೊಳ್ಳಿ ಆ ಜೀವಗಳ. ನಿಮಗಾಗಿ ಜಗತ್ತಲ್ಲಿ ಸಾಯುವವರೆಗೂ ಬದುಕುವ ಜೀವಗಳಿದ್ದರೆ ಅದು ಅಪ್ಪ ಅಮ್ಮ ಮಾತ್ರ. ನಿಮ್ಮ ಅಭಿಪ್ರಾಯ ತಿಳಿಸುವುದಾ ಮರೆಯದಿರಿ. ಧನ್ಯವಾದಗಳು.